ಒಂದೇ ಓಟು. ಆದರೆ ಆರ್ಥಿಕವಾಗಿ ಆ ಥರ ಪರಿಸ್ಥಿತಿ ಇಲ್ಲ, ಸಾಮಾಜಿಕವಾಗಿ ಆ ಪರಿಸ್ಥಿತಿ ಇಲ್ಲ. ಇದೆಯಾ? ಆರ್ಥಿಕವಾಗಿ ಆ ಪರಿಸ್ಥಿತಿ ಇದೆಯಾ? ಬಡವರಿದ್ದಾರೆ, ಶ್ರೀಮಂತರಿದ್ದಾರೆ, ಮೇಲ್ಜಾತಿ ಇದೆ, ಕೆಳಜಾತಿ ಇದೆ. ಅದರಿಂದ ಸಾಮಾಜಿಕ ಅಸಮಾನತೆ ಮತ್ತು ಆರ್ಥಿಕ ಅಸಮಾನತೆ ಈ ಸಮಾಜದಲ್ಲಿ ಇರೋದ್ರಿಂದ ಈ ಅಸಮಾನತೆ ಎಲ್ಲಿವರೆಗೆ ಇರ್ತದೆ, ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ, ಅಲ್ಲಿವರೆಗೆ ಸಮಾನತೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂತಂದ್ರೆ, ಬರೀ ನಮಗೇನೋ ರಾಜಕೀಯ ಸ್ವಾತಂತ್ರ್ಯ ಬಂದಿದೆ, ಈ ಸ್ವಾತಂತ್ರ್ಯ ರಾಜಕೀಯವಾಗಿ ಸ್ವಾತಂತ್ರ್ಯ ಬಂದಿದೆಯಲ್ಲ, ಇದು ಯಶಸ್ಸನ್ನ ಕಾಣಬೇಕಾದ್ರೆ, ಇದು ಸಾರ್ಥಕ ಆಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕ ಆರ್ಥಿಕ ಸಬಲತೆ ಬಂದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ, ಇಲ್ಲರೂ ಆಗಲ್ಲ. ಅದಕ್ಕೆ ನಾವು ಏನ್ ಮಾಡೋದು, ಈಗ ಬಸವಾದಿ ಶರಣರು ಈಗ ಏನು ಹೇಳಿದ್ರು ನೋಡಿ, ನಾರಾಯಣ ಗುರುಗಳು ಅವರು ಈಳುವರ ಜಾತಿಯವರು, ಈಳುವರ ಜಾತಿ ಕೇರಳದವರು. ಅವ್ರು ಏನು ಹೇಳಿದ್ರು, ಒಂದೇ ಜಾತಿ, ಒಂದೇ ದೇವರು, ಒಂದೇ ಧರ್ಮ. ಬೇರೆ ಇದೆಯಾ? ಒಂದೇ ಜಾತಿ, ಒಂದೇ ದೇವರು, ಒಂದೇ ಧರ್ಮ. ಇದನ್ನೇ ಹೇಳಿದ್ರು ನಾರಾಯಣ ಗುರುಗಳು. ಬಸವಣ್ಣವರು ಇವನಾರವ ಅಂತಂದ್ರು. ಕನಕದಾಸರು ಕುಲ ಅಂತ ಹೇಳಿದ್ರು. ಕುಲ ಅಂತ ಒಡೆದಾಡಬೇಡ್ರಿ ಅಂತ ಹೇಳಿದ್ರು. ಎಲ್ಲರೂ ಹೇಳಿದ್ದೆಲ್ಲ ಒಂದೇನೆ. ಮಹಮ್ಮದ್ ಪೈಗಂಬರ್ ಅವರು ಹೇಳಿದ್ರು ಒಂದೇ, ಯೇಸು ಕ್ರಿಸ್ತ ಅವರು ಹೇಳಿದ್ದೆ ಒಂದೇ. ಎಲ್ಲ ಧರ್ಮದಲ್ಲೂ ಕೂಡ ಯಾವುದೇ ಧರ್ಮದಲ್ಲಿ ಮನುಷ್ಯನಲ್ಲಿ ಭೇದ ಭಾವ ಮಾಡ್ತಕ್ಕಂಥದ್ದಿಲ್ಲ, ಮತ್ತೆ ಪರಸ್ಪರ ಪ್ರೀತಿಸ್ತಕ್ಕಂಥದ್ದಿದೆಯೇ ಹೊತ್ತು ದ್ವೇಷಿಸ್ತಕ್ಕಂಥದ್ದಿಲ್ಲ. ಯಾರನ್ನು ಕೂಡ ದ್ವೇಷಿಸಬಾರದು. ಹಾಗಂತೇಳಿ ನೀವೆಲ್ಲ ಕನಕದಾಸರ ಜಯಂತ್ಯೋತ್ಸವ ಮಾಡಬಾರದು, ಕುರುಬರ ಸಮ್ಮೇಳನಗಳನ್ನು ಮಾಡಬಾರದು, ಹಿಂದುಳಿದವರ ಸಮ್ಮೇಳನಗಳನ್ನು ಮಾಡಬಾರದು ಅಂತ ಇಲ್ಲ. ಲೋಹಿಯಾ ಅವರು ಏನ್ ಹೇಳ್ತಾ ಇದ್ರು ಅಂತಂದ್ರೆ, ಮುಂದುವರೆದ ಜಾತಿಯವರು ಜಾತಿ ಹೆಸರಿನಲ್ಲಿ ಸಮ್ಮೇಳನಗಳನ್ನು ಮಾಡಿದ್ರೆ ನಮ್ಮ ಜಾತಿ ವ್ಯವಸ್ಥೆಯಲ್ಲಿ ಅದು ಸರಿ ಇಲ್ಲ. ಆದರೆ ತುಳಿತಕ್ಕೊಳಗಾಗಿರ್ತಕ್ಕಂಥವ್ರು, ಅನ್ಯಾಯಕ್ಕೊಳಗಾಗಿರ್ತಕ್ಕಂಥವ್ರು, ಶೋಷಣೆಗೊಳಗಾಗಿರ್ತಕ್ಕಂಥ ಜಾತಿಗಳು ಜಾತಿ ಹೆಸರಿನಲ್ಲಿ ಸಮ್ಮೇಳನಗಳನ್ನು ಮಾಡಿದ್ರೆ ಅದು ತಪ್ಪಲ್ಲ, ಅದು ತಪ್ಪಲ್ಲ. ಈಗ ಇವರೆಲ್ಲ ಒಂದೊಂದು ಗುರುಗಳಾಗಿದ್ದಾರೆ ಇವರು. ಆದರೆ ಇವರೆಲ್ಲ ಪ್ರತಿಪಾದನೆ ಮಾಡೋದಿಲ್ಲಪ್ಪ, ಏನಪ್ಪ ಅಂತಂದ್ರೆ ಮನುಷ್ಯರಾಗಿ ನಾವೆಲ್ಲರೂ ಕೂಡ ಒಟ್ಟಿಗೆ ಇರಬೇಕು ಅಂತೇಳಿ. ಹಾಗಂತೇಳಿ ಈಗ ಬೋವಿ ಸಮಾಜದ ಗುರುಗಳಾಗಿದ್ದಾರೆ, ಇವರು ಮಾದಾರ ಜನಾಂಗದವರ ಗುರುಗಳಾಗಿದ್ದಾರೆ, ಅವರು ಕುರುಬರು ಸ್ವಾಮೀಜಿ ಆಗಿದ್ದಾರೆ ಅಂತ ಆಗಬಾರ್ದು ಅಂತೇನಿಲ್ಲ. ನಾನೇ ಕುರುಬರು ಮಠ ಮಾಡದ್ದು ಆಗ 1992ನೇ ಇಸ್ವಿನಲ್ಲಿ ಇಡೀ ರಾಜ್ಯನೆಲ್ಲ ಸುತ್ತಿ ಮಠ ಮಾಡೋದು. ಅದಕ್ಕೆ ಮೊದಲು ಮಠ ಇರಲಿಲ್ಲ ಕುರುಬರಿಗೆ, ಒಡೆಯರ ಮಠ ಮನೆತನ ಇತ್ತು, ಆದರೆ ಮಠ ಇರಲಿಲ್ಲ. ಒಂದು ಮಠ ಇಡೀ ಕುರುಬರಿಗೆ ಸೀಮಿತವಾಗಿರ್ತಕ್ಕಂಥ ಒಂದು ಮಠ ಇರಲಿಲ್ಲ. ಅಲ್ಲಲ್ಲಿ ನಮ್ಮ ಗುರುಗಳು ಇರ್ತಿದ್ರು, ಚೆನ್ನಯ್ಯ ಒಡೆಯರಂಥವರು ಗುರುಗಳು ಇರ್ತಿದ್ರು, ಅದು ಬೇರೆ. ಆದರೆ ಒಂದು ಮಠ ಇರಬೇಕು ಅಂತೇಳಿ ಮಾಡದ್ದು ಯಾಕಪ್ಪ ಅಂತಂದ್ರೆ, ಪ್ರತಿಯೊಂದು ಸಮಾಜನೂ ಕೂಡ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮೇಲಕ್ಕೆ ಬರಬೇಕು, ಧಾರ್ಮಿಕವಾಗಿ ತಿಳ್ಕೋಬೇಕು. ಯಾಕಂದ್ರೆ ಧರ್ಮ ಇದೆಯಲ್ಲ, ಅದು ಜನಸಾಮಾನ್ಯರಿಗೆ ಅರ್ಥ ಆಗದಿದ್ದ ಭಾಷೆನಲ್ಲಿತ್ತು. ಅದಕ್ಕೆ ಬಸವಣ್ಣವರು ಬಹಳ ಸುಲಭವಾಗಿ ಏನು ಹೇಳಿದ್ರು ಅಂತಂದ್ರೆ, ದಯೆಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮವ್ಯಾವುದಯ್ಯ.
ದಯೆಯೇ ಧರ್ಮದ ಮೂಲವಯ್ಯ. ಅದೇ ಧರ್ಮ ಬೇರೆಯವರೆಲ್ಲ ಹೇಳೋದು ಧರ್ಮ ಅಲ್ಲ. ನಾವು ಅದಕ್ಕೆ ಹೇಳಿದ್ದು ನಾರಾಯಣ ಗುರು ಏನು ಹೇಳ್ತಾರೆ ಅಂತಂದ್ರೆ, ಒಂದೇ ಜಾತಿ, ಒಬ್ಬ ದೇವರು, ಒಂದೇ ಧರ್ಮ ಅಲ್ವಾ? ನಾವೆಲ್ಲ ಮಾನವ ಧರ್ಮದವರು. ಒಟ್ಟಾರೆ ಅಂತಿಮವಾಗಿ ಮನುಷ್ಯ ಧರ್ಮ ಆಗಬೇಕು, ಸ್ಥಾಪನೆ ಆಗಬೇಕು. ಅದಕ್ಕೆ ಕುವೆಂಪು ಏನು ಹೇಳ್ತಾರೆ ಅಂತಂದ್ರೆ, ಹುಟ್ಟುವಾಗ ವಿಶ್ವಮಾನವನಾಗಿ ಹುಟ್ಟುತ್ತಾರೆ. ಎಲ್ಲರೂ ಕೂಡ ವಿಶ್ವಮಾನವನಾಗಿ ಹುಟ್ಟುವಾಗ ಬೆಳೀತಾ 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 ಅಲ್ಪಮಾನವರಾಗ್ಬಿಡ್ತಾರೆ. ಯಾಕಂತಂದ್ರೆ ನಮ್ಮ ಜಾತಿ ವ್ಯವಸ್ಥೆಯ ಪ್ರಭಾವದಿಂದಾಗಿ ಹಂಗಾಗ್ಬಿಡ್ತಾರೆ. ಅಲ್ಪಮಾನವರಾಗಬಾರದು. ನಾವು ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಅದನ್ನೇ ಕನಕದಾಸರು ಬಯಸಿದ್ದು.